ಆದಿಕಾಂಡ ಪುಸ್ತಕದಲ್ಲಿ ನೋಡುವಾಗ ಇಸಾಕನ ಕುರಿತು 26ನೇ ಅಧ್ಯಾಯದಲ್ಲಿ ಆದಿಕಾಂಡದಲ್ಲಿ ಆತನು ದೇವರ ಭಕ್ತನಾಗಿದ್ದು ದೇವರಿಗೆ ಮೆಚ್ಚುಗೆಯಾಗಿದ್ದು ಆತನು ದೇವರನ್ನೇ ಎದುರು ನೋಡುತ್ತಾ ಇಸಾಕನು ಇರುವಾಗ ವಾಕ್ಯದಲ್ಲಿ ನೋಡುತ್ತೇವೆ, ದೇವರನ್ನೇ ಎದುರು ನೋಡುತ್ತಿದ್ದಂತ ಇಸಾಕನ ಜೀವನದಲ್ಲಿ ಒಂದು ಅದ್ಭುತ ದೇವರಲ್ಲಿ ಮಾಡ್ತಾನೆ. ಆ ಬರಗಾಲದಲ್ಲಿ ದೇವರು ಇಸಾಕನನ್ನ ಆಶೀರ್ವಾದ ಮಾಡಿದನೆಂಬುದಾಗಿ ಅಲ್ಲಿ ನೋಡುತ್ತೇವೆ. ಆತನು ಬೀಜವನ್ನು ಬಿತ್ತಿದನೆಂಬುದಾಗಿ ನೋಡುವಾಗ ದೇವರು 100ರಷ್ಟು ಫಲವನ್ನು ಆತನು ಕೊಯ್ದನೆಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. ಖಂಡಿತವಾಗ್ಲೂ ಯಾರೆಲ್ಲ ದೇವರನ್ನ ಎದುರು ನೋಡ್ತಾರೋ ಖಂಡಿತವಾಗ್ಲೂ ದೇವರು ನಿಮ್ಮನ್ನು ಆಶೀರ್ವಾದ ಮಾಡುವನಾಗಿದ್ದಾನೆ. ಒಂದು ವೇಳೆ ಆಶೀರ್ವಾದ ಇಲ್ಲದೆ ನಿಮ್ಮ ಜೀವನದಲ್ಲಿ ಬರಡಾದಂತ ಜೀವಿತ ನೀವು ಜೀವಿಸಬಹುದು. ಇವತ್ತು ದೇವರನ್ನ ನೀವು ಎದುರು ನೋಡುವಾಗ, ದೇವರನ್ನು ನಿರೀಕ್ಷಿಸುವಾಗ ಖಂಡಿತವಾಗ್ಲೂ ದೇವರು ನಿಮ್ಮ ಜೀವನದಲ್ಲಿ ನೀವು ಊಹಿಸಕ್ಕಿಂತಲೂ, ನೀವು ಆಲೋಚನೆ ಮಾಡೋದಕ್ಕಿಂತಲೂ ದೇವರು ಅತ್ಯದ್ಭುತವಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲು ಶಕ್ತನಾಗಿದ್ದಾನೆ. ದೇವರನ್ನ ನಿರೀಕ್ಷಿಸೋಣ. ಆ ಬರಗಾಲ ಪರಿಸ್ಥಿತಿಯಲ್ಲಿ ಯಾವ ರೀತಿಯಾಗಿ ಇಸಾಕನ ಆಶೀರ್ವಾದ ಹೊಂದ್ಕೊಂಡನು, ನಿಮ್ಮ ಜೀವಿತದಲ್ಲಿ ಕೂಡ ದೇವರು ಆಶೀರ್ವಾದವನ್ನ ಆತನ ತರುವನಾಗಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಪ್ರೈಸ್ ದಿ ಲಾರ್ಡ್.